ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠ ಹಾಲ್ತಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ರಾಜಗೋಪುರ ಉದ್ಘಾಟನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಮಸ್ತ ಭಕ್ತಾದಿಗಳು, ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸರ್ವ ಸ್ವಾಮೀಜಿಗಳು, ಪತ್ರಕರ್ತರ ಮಿತ್ರರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುವೆ ಎಂದು ಹಾಲ್ತಿ ಸ್ವರ್ಗ ಆಶ್ರಮದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ತಿಳಿಸಿದರು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಂದರೆ ರಾಜಗೋಪುರ ಉದ್ಘಾಟನಾ ಕಾರ್ಯಕ್ರಮ, ದೀಪಸ್ತಂಭದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಾಗಿ ನಮ್ಮ ನಾಡಿನ ಅಕ್ಕಪಕ್ಕದ ಎಲ್ಲ ಗ್ರಾಮದ ದೇವತೆಗಳು 52 ಗ್ರಾಮದಿಂದ ಬಂದು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಭಕ್ತಾದಿಗಳು ತುಂಬ ಒಕ್ಕೊರಲಿನಿಂದ ಬಂದು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಹಾಲ್ತಿ ಗ್ರಾಮದ ಎಲ್ಲ ಭಕ್ತರು ಕೂಡ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲೆಗೆ ಗುಹಾಂತರ ದೇವಾಲಯವೊಂದು ಪ್ರಸಿದ್ಧಿ ಹೊಂದಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಪುರಾಣ ಪ್ರಸಿದ್ಧಿಯನ್ನು ಹೊಂದಿದ್ದು, ಇಲ್ಲಿನ ಉದ್ಭವಲಿಂಗದ ಮೇಲೆ ಸದಾಕಾಲವೂ ಗಂಗಾಜಲವು ಹರಿಯುತ್ತಿರುತ್ತದೆ. ಈ ಕ್ಷೇತ್ರವು ಪರಶುರಾಮನ ಕ್ಷೇತ್ರವೆಂದು ಪ್ರತೀತಿಯನ್ನು ಹೊಂದಿರುತ್ತದೆ. ಪವಾಡಗಳನ್ನು ಹೊಂದಿರುವ ಶಕ್ತಿ ದೇವರಾದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಹಲವಾರು ಕೌತುಕಗಳನ್ನು ಹೊಂದಿದ್ದು, ದೇವರ ಆಶೀರ್ವಾದ ಎಲ್ಲರಿಗೂ ದೊರೆಯುವಂತಾಗಲಿ ಎಂದು ಮಹಾಸ್ವಾಮೀಜಿಗಳು ತಿಳಿಸಿದರು. ಸಮೂಹ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ಕೊಟ್ಟಿದ್ದೀರಿ. ಇವರು ಗುಹಾಂತರ ದೇವಾಲಯ ಅಂತ ಹೇಳಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನನ ಇಷ್ಟು ದಿವಸ ಮರೆಯಾಗಿದ್ದಂಥ ಸ್ವಾಮಿಯನ್ನು ಈ ನಾಡಿಗೆ ಪರಿಚಯ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಸುದ್ದಿ ವಾಹಿನಿ ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಸಣ್ಣ ಪುಟ್ಟ ಪತ್ರಿಕೆಯಿಂದ ಹಿಡಿದು ದೊಡ್ಡ ಪತ್ರಿಕೆಗಳನ್ನು ಕೂಡ ಮಾಧ್ಯಮಕ್ಕೆ ಅವರು ನೀವು ಸಹಕಾರವನ್ನು ನೀಡಿ ನಮ್ಮ ಜನಕ್ಕೆ ವಿಷಯವನ್ನು ಮುಟ್ಟಿಸಿದ್ದೀರಿ. ಈ ಮಲ್ಲಿಕಾರ್ಜುನ ಸ್ವಾಮಿಯ ತಾಣ ಹೀಗಿದೆ, ಇಲ್ಲಿ ಇಂಥ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ನಿಮ್ಮ ವಾಹಿನಿಯಲ್ಲಿ ನಮಗೆ ಆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಜನಕ್ಕೆ ಇದು ಮುಟ್ಟಿ ಒಂದು ರೀತಿ ವಿಶೇಷವಾಗಿ ನಮ್ಮ ಜನ ನೋಡ್ತಾ ಇದ್ದಾರೆ. ಇಲ್ಲಿ ಬಂದ ತಕ್ಷಣ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದು ನಾಡಿನಲ್ಲಿ ಗುಹಾಂತರ ದೇವಾಲಯ ಈ ಭಾಗದಲ್ಲಿ ಇಲ್ಲ. ಇದೊಂದು ಗುಹಾಂತರ ದೇವಾಲಯ, ಯಾರು ನಿರ್ಮಾಣ ಮಾಡಿರುವಂಥದ್ದಲ್ಲ, ಪ್ರಕೃತಿಯಿಂದ ತಾನಾಗೇ ಉದ್ಭವಿಸಿರುವಂಥ ಆ ಮಲ್ಲಿಕಾರ್ಜುನ ಸ್ವಾಮಿಯ ತಾಣ ಇದು. ಅದು ಇನ್ನೂ ವಿಶೇಷ ಅಂದರೆ ಅಲ್ಲಿ ನಿರಂತರವಾಗಿ ಅಲ್ಲಿ ಅಷ್ಟು ಬೆಟ್ಟದ ತುದಿನಲ್ಲಿ ಗಂಗಾಜಲ ಯಾವಾಗಲೂ ಧಾರಾಕಾರವಾಗಿ ಬರ್ತಾ ಇರ್ತದೆ. ಅದು ವಿಚಿತ್ರವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ಆ ಒಂದು ಶಕ್ತಿ ನಮ್ಮ ನಾಡಿನ ಜನಕ್ಕೆ ಅರ್ಥ ಆಗಿದೆ. ನಮ್ಮ ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಬಂದು ಈ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ. ಅದರೊಳಗೂ ಈ ಅಕ್ಕಪಕ್ಕದ ನಮ್ಮ ಜನ ಎಲ್ಲ ಬಂದು ಮದುವೆ ಮಾಡಿಕೊಂಡು ಹೋಗೋದ್ರಲ್ಲಿ ನೂರಾರು ಮದುವೆಗಳು ನಡೀತಾ ಇದ್ದವು. ಆಲದ ಮರದ ಕೆಳಗಡೆ ಕಟ್ಟೆನಲ್ಲಿ ನೀರು, ಅಲ್ಲೇ ಪಾತ್ರೆ ತೆಗೆದುಕೊಂಡು ಇಟ್ಕೊಂಡು ಅಲ್ಲೇ ಒಂದು 5 kg ಅಕ್ಕಿ ತಂದು ಅದನ್ನು ಅನ್ನ ಮಾಡಿ ಆ ರೂಪದಲ್ಲಿಯೇ ಮದುವೆ ಮಾಡಿಕೊಂಡು ಹೋಗುವಂಥ ಬಡವರಿಗೆ ಮೀಸಲಾಗಿರುವಂಥ ಈ ನಕ್ಷತ್ರ ನಿಜಕ್ಕೂ ಅದು ನೀವೆಲ್ಲ ಏನು ಅಂದ್ಕೊಂಡಿದ್ದೀರಿ ಅದೇ ರೀತಿ ಹಾಗೆ ಮುಂದುವರಿಬೇಕು ಅನ್ನೋದು ಪೂಜ್ಯ ಬಾಲಗಂಗಾನಾಥ ಮಹಾಸ್ವಾಮಿಗಳದ್ದು, ಪೂಜ್ಯ ಅಮರಾಂತ ಸ್ವಾಮಿಗಳದ್ದು ಮತ್ತು ನಿರ್ಮಲ ಸ್ವಾಮಿಗಳದ್ದು ಅದೇ ಭಾವನೆಯಲ್ಲಿ ಇಟ್ಕೊಂಡು ಇದು ಆಧ್ಯಾತ್ಮಿಕ ಸ್ವರ್ಗಾಶ್ರಮ ಆಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಹೇಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ಗುಹೆಯಲ್ಲಿ ಅವರು ಕೆಳಗಡೆ ಬರಲಿ, ಎಲ್ಲರಿಗೂ ಕೂಡ ಒಂದು ದರ್ಶನವನ್ನು ಕೊಟ್ಟು ಹೋಗುವಂಥ ಕೆಲಸ ಆಗಬೇಕು ಅಂತೇಳಿ ಅವತ್ತು ಸಂಕಲ್ಪ ಮಾಡಿದ್ರು. ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳವರ ಒಂದು ಸಂಕಲ್ಪ. ಈಗ ದೇವಾಲಯ ನಿರ್ಮಾಣ ಆಯಿತು, 2 ವರ್ಷದಲ್ಲಿ ಪ್ರತಿಷ್ಠಾಪನೆ ಆಯಿತು. ಈಗ ಮುಂಭಾಗದಲ್ಲಿ ರಾಜಗೋಪುರ ಮತ್ತು ದೀಪಸ್ತಂಭ ಆಯಿತು. ಒಂದು ಕಡೆ ಭಕ್ತಿಯನ್ನು ಬಿತ್ತುವಂಥದ್ದು, ಇನ್ನೊಂದು ಕಡೆ ಆಧ್ಯಾತ್ಮವನ್ನು ಬಿತ್ತುವಂಥ ಕೆಲಸ ಮೊದಲಿಂದಲೂ ನಡ್ಕೊಂಡು ಬಂದಿದೆ.
ಈಗ ಶಿವರಾತ್ರಿಯಿಂದ ಪ್ರಾರಂಭವಾಗಿ ಇನ್ನು 7 ದಿವಸ ಗೀತಾ ಸಪ್ತಾಹ. ಈ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರು ಭಕ್ತರು ಬಂದು ಒಂದೊಂದು ಹಳ್ಳಿಯಿಂದ ಬಂದು ಅವರೇ ಅಂದರೆ ಊಟದ ಉಪಕಾರಗಳನ್ನು ತಂದು ಅವರೇ ಅಡುಗೆ ಮಾಡಿ ಬಡಿಸಿ ಜನಗಳಿಗೆ ಭಕ್ತರ ಭಜನೆ ಮಾಡಿದವ್ರಿಗೆ ಗೀತಾ ಸಪ್ತಾಹಕ್ಕೆ ಬಂದವರಿಗೆ ಹೋಗುವಂಥ ಪದ್ಧತಿ ಅದಿದೆ. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದು ಮುಂದೆಯೂ ಕೂಡ ಹೀಗೆ ನಡ್ಕೊಂಡು ಹೋಗ್ತದೆ. ನಮಗೊಂದು ಸಂತೋಷ ಅಂದರೆ ಈ ಸೇವೆ ಮಾಡುವಂಥ ಭಾಗ್ಯವನ್ನು ಮಲ್ಲಿಕಾರ್ಜುನ ಮತ್ತು ಪೂಜ್ಯ ಜಗದ್ಗುರು ಬಾಲನಾಥ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮಿಗಳು ನಮಗೆ ದೊರಕಿಸ್ಕೊಟ್ಟಿಲ್ಲ. ಅದು ನಮಗೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲ ಬಂದು ನಮಗೆ ಒಂದು ರೀತಿ ಭುಜಕ್ಕೆ ಭುಜ ಕೊಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ನೀವೆಲ್ಲ ಶಕ್ತಿ ಕೊಟ್ಟಿದ್ದೀರಿ. ಒಟ್ಟು ನಮ್ಮ ನಾಡಿನ ಜನಕ್ಕೆ, ನಮ್ಮ ಭಕ್ತರಿಗೆ ಈ ಕ್ಷೇತ್ರದ ಮಹಿಮೆಯನ್ನು ನೀವೆಲ್ಲ ತಿಳಿಯಪಡಿಸಿದ್ದೀರಿ. ಇನ್ನು ಹೆಚ್ಚು ಹೆಚ್ಚು ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಗೆ ಬಂದು ನಮ್ಮ ಜನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧೆಯನ್ನು, ಭಕ್ತಿಯನ್ನು ತುಂಬಿಕೊಳ್ಳುವಂಥ ಕೆಲಸ ಆಗಲಿ. ಒಂದು ಸಂಸ್ಕಾರ ಕೇಂದ್ರದಲ್ಲಿ ಬಂದು ಅವರ ಶಕ್ತಿಯನ್ನು ತುಂಬಿಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಿ. ಜೈ ಶ್ರೀ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.